ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಸ್ನೇಹಿತರೆ, ಭಾಳ ಜನ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಕ್ವಶನ್ ಪೇಪರನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ, ಬಹಳ ಕ್ವಶನ್ಸ್ ಇದ್ದಾವೆ. ಏಕೆಂದರೆ ಇದು ಒಂದು ಮಾಡೆಲ್ ಆಗಿರ್ತಕ್ಕಂಥ ನಿಮ್ಮ ಎಲ್ಲ ಪಾಠಗಳ ಮೇಲೆ, ಕಲಿಕಾ ಸಾಮರ್ಥ್ಯಗಳ ಮೇಲೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ. ಸೊ ಇದನ್ನು ಇಷ್ಟು ಅಂಕಗಳನ್ನು ತೆಗೆದುಕೊಂಡು ಅದನ್ನು 10ಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಶೇಕಡಾ ಪರಿವರ್ತನೆಯನ್ನು ಮಾಡಿ ನಿಮಗೆ ಗ್ರೇಡ್ಗಳನ್ನು ಕೊಡ್ತಾರೆ ನಿಮ್ಮ ವಿಷಯ ಶಿಕ್ಷಕರು. ಸೊ ಇದು ಅಂದರೆ ಮಾಡೆಲ್ ಕ್ವಶನ್ ಪೇಪರ್, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಈ ಕ್ವಶನ್ ಪೇಪರಲ್ಲಿ ಇದ್ದಾವೆ. ಅವುಗಳನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಇದರಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಬರೀರಿ ಅಂತ ಇದೆ. ಸೊ ಪ್ರಶ್ನೆ ಇತ್ತು, ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಜೈನ ಧರ್ಮದ ವಿವರಣೆ ಇದೆ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇರುವ ಪದ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ತಲಕಾಡಿನ, ಆಯ್ಕೆ ಬಿ ಜೈನ ಧರ್ಮದ, ಆಯ್ಕೆ ಸಿ ಇತಿಹಾಸದಲ್ಲಿ, ಆಯ್ಕೆ ಡಿ ವಿವರಣೆ ಇದೆ. ಪ್ರಶ್ನೆ 2, ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ, ರಾಯ ಅನ್ನ ಎಂದು ಸಂಬೋಧಿಸುತ್ತಿದ್ದರು. ಈ ವಾಕ್ಯದಲ್ಲಿ ರಾಯ ಪದದ ಬಹುವಚನ ರೂಪ ಎ ರಾಯಂದಿರು, ಬಿ ರಾಯಗಳು, ಸಿ ರಾಯರು, ಡಿ ರಾಯಣ್ಣನವರು. ಪ್ರಶ್ನೆ 3, ನೇಸರು ಬಾನಿನ ನಡುನೆತ್ತಿಯಿಂದ ಈಚೆಗೆ ಪಡುವನಕ್ಕೆ ತಿರುಗಿ 2 ತಾಸಾಗಿದೆ. ಇಲ್ಲಿ ಪಡುವನ ಎಂದರೆ ಎ ಉತ್ತರ, ಬಿ ದಕ್ಷಿಣ, ಸಿ ಪೂರ್ವ, ಡಿ ಪಶ್ಚಿಮ. ಪ್ರಶ್ನೆ 4, ಭಾರಿ ಶ್ರೀಮಂತರು ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ. ಇಲ್ಲಿ ದಿನ ದಿನ ಎಂಬುದು ಏನಂತ ಕೇಳಿದರೆ ಎ ದ್ವಿರುಕ್ತಿ, ಬಿ ಅನುಕರಣಾವ್ಯಯ, ಸಿ ನುಡಿಗಟ್ಟು, ಡಿ ಜೋಡು ನುಡಿ. ಪ್ರಶ್ನೆ 5, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು. ಈ ವಾಕ್ಯದಲ್ಲಿ ವಿಶ್ವೇಶ್ವರಯ್ಯ ಎಂಬುದು ಡ್ಯಾಶ್, ಎ ರೂಢನಾಮ, ಬಿ ಅನ್ವರ್ಥನಾಮ, ಸಿ ಸರ್ವನಾಮ, ಡಿ ಅಂಕಿತನಾಮ. ಪ್ರಶ್ನೆ 4, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಲ್ಲ. ಇಲ್ಲಿ ಸೂರ್ಯ ಪದದ ಸಮಾನಾರ್ಥಕ ಪದವಲ್ಲದ್ದು. ಉತ್ತರ ಆಪ್ಷನ್ಸ್ ಇದ್ದಾವೆ, ಎ ದಿನಕರ, ಬಿ ಭಾಸ್ಕರ, ಸಿ ಶಶಿ, ಡಿ ನೇಸರ. ಪ್ರಶ್ನೆ 7, DVG ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಎ ದಿವಾನರಲ್ಲಿಗೆ, ಬಿ DVG, ಸಿ ಹಣದ ಸಹಿತ, ಡಿ ಬಂದರು. ಪ್ರಶ್ನೆ 8, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ಇಲ್ಲಿ ಇ ಎಂಬುದು ಎ ಸ್ವರಾಕ್ಷರ, ಬಿ ಸರ್ವನಾಮ, ಸಿ ದೀರ್ಘಸ್ವರ, ಡಿ ನಾಮಪದ. ಪ್ರಶ್ನೆ 9, ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ? ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಎ ಉದ್ಧರಣ ಚಿಹ್ನೆ, ಬಿ ಆವರಣ ಚಿಹ್ನೆ, ಸಿ ಪ್ರಶ್ನಾರ್ಥಕ ಚಿಹ್ನೆ, ಡಿ ಪೂರ್ಣವಿರಾಮ. ಪ್ರಶ್ನೆ 10, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ವಾಕ್ಯದಲ್ಲಿ ಆಗಮ ಸಂಧಿಗೆ ಉದಾಹರಣೆ ಎ ದೀನ ದುರ್ಬಲರಿಗೆ, ಬಿ ಸಕ್ಕರೆಯಾಗು, ಸಿ ಮಂಕುತಿಮ್ಮ, ಡಿ ಎಲ್ಲರೊಳಗೊಂದಾಗು. ಪ್ರಶ್ನೆ 11, 1928ರಂದು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಜನಿಸಿ ಆಕಾಶ ಬುಟ್ಟಿ, ಭಾವಜೀವಿ, ದೀಪದಾರಿ, ನೆಲಮುಗಿಲು ಮುಂತಾದ ಕವನ ಸಂಕಲನಗಳನ್ನು ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕವಿ. ಆಯ್ಕೆ ಎ ಕುವೆಂಪು, ಆಯ್ಕೆ ಬಿ ಚನ್ನವೀರ ಕಣವಿ, ಆಯ್ಕೆ ಸಿ NS ಲಕ್ಷ್ಮೀನಾರಾಯಣ ಭಟ್ಟ, ಆಯ್ಕೆ ಡಿ ಹಿರೇಮಲ್ಲೂರು ಈಶ್ವರನ್. ಪ್ರಶ್ನೆ 13, ಚಿತ್ರದಲ್ಲಿರುವ ಕವಿಯನ್ನು ಗುರುತಿಸಿ ಅವರ ಬಗ್ಗೆ 4 ಸಾಲುಗಳ ಪರಿಚಯವನ್ನು ಬರೆಯಿರಿ. ಪ್ರಶ್ನೆ 13, ಈ ಚಿತ್ರ ನೋಡಿದಾಗ ನಿನ್ನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳನ್ನು 5-6 ವಾಕ್ಯಗಳಲ್ಲಿ ಬರೆಯಿರಿ. ಮುಂದಿನ ಪ್ರಶ್ನೆ 14, ನಿನ್ನನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಮಹೇಶ ಎಂದು ಭಾವಿಸಿಕೊಂಡು ನಿನ್ನ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋದ ಅನುಭವವನ್ನು ಕುರಿತು ಮೈಸೂರಿನಲ್ಲಿ ಓದುತ್ತಿರುವ ಸಾಗರ ಎಂಬ ನಿನ್ನ ಸ್ನೇಹಿತನಿಗೆ ಒಂದು ಪತ್ರ ಬರೆಯಿರಿ. ಲಾಸ್ಟ್ ಇತ್ತು ಸ್ನೇಹಿತರೆ, ಈ ಕೊಟ್ಟಿರುವ ಕಥಾಭಾಗವನ್ನು ತಾವು ಓದಬೇಕು, ಕೆಳಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. ಕಥಾಭಾಗ ಹೀಗಿದೆ. ಒಂದು ಊರಿನಲ್ಲಿ ಭೀಮಣ್ಣ ಎಂಬ ರೈತನಿದ್ದನು. ಇವನು ಅವರಿವರ ಎಂಜಲಿಗೆ ಕೈಯೊಡ್ಡದೆ ತನ್ನ ಕಾಲ ಮೇಲೆ ತಾನು ನಿಂತು ಅನ್ನದ ದಾರಿ ಕಂಡುಕೊಂಡಿದ್ದನು. ಆದರೆ ಇವನಿಗೆ ತನ್ನ ಮಕ್ಕಳದ್ದೇ ಯಕ್ಷಪ್ರಶ್ನೆಯಾಗಿತ್ತು. ಏಕೆಂದರೆ ಅವರಿಗೆ ವ್ಯವಸಾಯದಲ್ಲಿ ಎಳ್ಳಷ್ಟು ಆಸಕ್ತಿ ಇರಲಿಲ್ಲ.
ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಇವರಿಗೆ ಪಟ್ಟಣಕ್ಕೆ ಹೋಗಿ ದುಡಿಯಬೇಕೆಂಬ ಹಂಬಲ. ಈ ವಿಷಯ ಭೀಮಣ್ಣನ ಕಿವಿಗೆ ಬೀಳುತ್ತದೆ. ತನ್ನ ಮಕ್ಕಳನ್ನು ಕರೆದು ಹಿತ್ತಲ ಗಿಡ ಮದ್ದಲ್ಲ ಎಂಬ ಮಾತು ನಿಜ. ನಮ್ಮ ಊರಿನಲ್ಲೇ ಬೇಕಾದಷ್ಟು ಕೆಲಸ ಇದೆ, ಆದರೆ ನೀವು ಗಂಟು ಮೂಟೆ ಕಟ್ಟಿಕೊಂಡು ಪಟ್ಟಣಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ. ತಿಪ್ಪರಲಾಗ ಹಾಕಿದರೂ ಪಟ್ಟಣದಲ್ಲಿ ನಿಮಗೆ ಕೆಲಸ ಸಿಗಲ್ಲ. ಅಲ್ಲಿ ಅಡ್ಡದಾರಿ ಹಿಡಿದು ಹಾಳಾಗಿ ಹೋಗುತ್ತೀರಾ. ನೀವು ಎಮ್ಮೆ ತಮ್ಮನ್ನ, ಎಳೆ ನಿಂಬೆಕಾಯಿಗಳು. ಪಟ್ಟಣದ ಜನ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸಿ ಟೋಪಿ ಹಾಕುತ್ತಾರೆ. ಸುಮ್ಮನೆ ತಿರುಕನ ಕನಸು ಕಾಣದೆ ನನ್ನ ಜೊತೆ ಹೊಲದಲ್ಲಿ ಕೆಲಸ ಮಾಡಲು ಬನ್ನಿ ಎಂದು ಬುದ್ಧಿ ಹೇಳಿದನು. ಆದರೂ ತಂದೆಯ ಮಾತಿಗೆ ಮನ್ನಣೆ ಕೊಡದೆ ಪಟ್ಟದ ಕಡೆ ಕಂಬಿ ಕಿತ್ತರು. ಪಟ್ಟಣದ ಕಡೆ ಅಂತಾಗಬೇಕು. ಪ್ರಶ್ನೆ 1, ಭೀಮಣ್ಣನ ಮಕ್ಕಳು ಮಾಡಿದ ಕೆಲಸ ಸರಿಯೇ ತಪ್ಪೇ ಎಂಬ ನಿಮ್ಮ ಅನಿಸಿಕೆ ಬರೆಯಿರಿ. 2ನೇ ಪ್ರಶ್ನೆ, ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಬೇಕು. ಈ ವಾಕ್ಯದ ಬಗ್ಗೆ ನಿಮ್ಮ ಸಮರ್ಥನೆ ಏನು ಅಂತ ಬರೀರಿ. ಅಥವಾ ಮುಂದೆ ಪ್ರಶ್ನೆ ಇತ್ತು, ಒಂದು ಪ್ರಬಂಧವನ್ನು ಬರಲಿಕ್ಕೆ ಕೇಳಿದ್ದಾರೆ, 4 ಅಂಕೆ. ಅದು ಮೊದಲದಿತ್ತು, ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಸಂಭ್ರಮದ ಶನಿವಾರ ನಿಮ್ಮ ಶಾಲೆಯಲ್ಲಿ ಕೈಗೊಂಡ ಚಟುವಟಿಕೆಗಳ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ. ಸೊ 10 ಮಾರ್ಕ್ಸ್ಗೆ ಮೌಖಿಕ ಪರೀಕ್ಷೆ ಮಾಡಬೇಕು, 40 ಪರೀಕ್ಷೆಗೆ ಇದು ಕ್ವಶನ್ ಪೇಪರ್ ಇದೆ. ಇದನ್ನೆರಡನ್ನೂ ಸೇರಿಸಿ ಏನು ಮಾಡ್ತಾರಪ್ಪ ಅಂದ್ರೆ 10%ಗೆ ಎಸ್ ಪರಿವರ್ತನೆಯನ್ನು ಮಾಡ್ತಾರೆ. ಯಾಕಂದರೆ 20 ಅಂಕಗಳ ಪರೀಕ್ಷೆಗಳನ್ನು ಮಾಡಿ ನಿಮ್ಮ ಸಾಮರ್ಥ್ಯವನ್ನು ಅಳೆಯುವುದು ತಪ್ಪೇ ಇದೆ. ಸೊ ಅದಕ್ಕಾಗಿ ಎಲ್ಲ ಥರದ ಈ ಥರ ಒಂದು ಮೌಲ್ಯಾಧಾರಿತ ಪ್ರಶ್ನೆ ಪತ್ರಿಕೆ ಇದೆ. ತುಂಬ ಚೆನ್ನಾಗಿ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಅದಕ್ಕಾಗಿ ನಮ್ಮ 8ನೇ ತರಗತಿಯ ಮಕ್ಕಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ನಿಮಗೆ ಸಮಗ್ರವಾಗಿರ್ತಕ್ಕಂಥ ಓದು ಸಿಗ್ತದೆ. ಮತ್ತು ಎಲ್ಲ ಏರಿಯಾಗಳು ತಮಗೆ ಏನಾಗಬೇಕಪ್ಪ ಅಂದರೆ ಪರಿಚಯ ಆಗಬೇಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ನಾವು ಈಗಾಗಲೇ 8ನೇ ತರಗತಿಯವರಿಗಾಗಿ ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಸಿಗ್ತದೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ತಾವೆಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಬೇಕು. ನಿಮ್ಮ ಗೆಳೆಯರ ಬಳಗದಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಬೇಕು. ನಿಮ್ಮ ಶಾಲೆ ಗ್ರೂಪ್ ಆಗಿರ್ಬೋದು, ನಿಮ್ಮ ಗೆಳೆಯರ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀರಿ, ಅದಕ್ಕೂ ಕೂಡ ಫಾಲೋ ಮಾಡಿ. ನಮ್ಮದೇ ಒಂದು ಇನ್ಸ್ಟಾ ID ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ತಾವುಗಳು ಜಾಯ್ನ್ ಆಗಿ. ವಿಶೇಷ ಅಂದರೆ ಸ್ನೇಹಿತರೆ, ತಾವೆಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ಗೆ ಗ್ರೂಪ್ಗೆ ಬಂದು ಜಾಯ್ನ್ ಆಗಿದ್ರೆ ಖಂಡಿತವಾಗಿ ನಿಮಗೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಸ್ ಆಗಿರ್ಬೋದು, ನಾವು ಹಾಕ್ತಕ್ಕಂಥ ವಿಡಿಯೋಗಳ PDF ಫೈಲ್ಗಳಾಗಿರ್ಬೋದು, ಮೋಟಿವೇಶನ್ ಥಾಟ್ಸ್ಗಳಾಗಿರ್ಬೋದು, ಭಾಳಷ್ಟು ಡೇ ಟು ಡೇ ಆಗಿರ್ತಕ್ಕಂಥ ಅಲ್ಲಿ ಮಾಹಿತಿ ನಿಮಗೆ ಸಿಗ್ತದೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.